2026-27ನೇ ಸಾಲಿಗೆ ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಪ್ರಾವೀಣ್ಯತೆಯನ್ನು ಪಡೆದಿರಲೇಬೇಕೆಂಬ ಧ್ಯೇಯದೊಂದಿಗೆ ಇಲಾಖೆಯು ಹಲವಾರು ಸುತ್ತೋಲೆಗಳನ್ನು ಹೊರಡಿಸಿದ್ದು, ಎಲ್ಲರೂ ಅದರಂತೆ ಕಾರ್ಯೋನ್ಮುಖರಾಗಲು ತಿಳಿಸಿರುತ್ತಾರೆ. ಆ ಎಲ್ಲ ಮಾಹಿತಿಗಳನ್ನು ಈ ಹಿಂದಿನ ಸಂಚಿಕೆಗಳಾದ ಸೇತುಬಂಧ, FLN, ನಲಿ-ಕಲಿ, ಸಮಾಲೋಚನಾ ಸಭೆಗಳ ವಿವರ ಹಾಗೂ FLN 17 ಲಕ್ಷಗಳ ಸಂಚಿಕೆಗಳಲ್ಲಿ ಸವಿವರವಾಗಿ ಚರ್ಚಿಸಿ, ಈ ಹಿಂದಿನ ಸಂಚಿಕೆಯಾದ FLN ಭಾಗ 2ರಲ್ಲಿಯೂ ಸಹ ವಾರ್ಷಿಕ ಕ್ರಿಯಾ ಯೋಜನೆಯ ಬಗ್ಗೆ ಚರ್ಚಿಸಿದೆವು. ಈ ವಿಡಿಯೋದಲ್ಲಿ ಶಿಕ್ಷಕರು ಹಾಗೂ ಮುಖ್ಯ ಶಿಕ್ಷಕರ ಪಾತ್ರ ಹಾಗೂ ಕ್ರಿಯಾ ಯೋಜನೆಯನ್ವಯ ಕಲಿಕಾ ಫಲಗಳನ್ನು ಗಳಿಸಲು ತರಗತಿಯಲ್ಲಿ ಅಳವಡಿಸಿಕೊಳ್ಳಬಹುದಾದಂತಹ ಕಾರ್ಯತಂತ್ರಗಳ ಬಗ್ಗೆ ಚರ್ಚಿಸೋಣ. ಇದಕ್ಕೆ ಸಂಬಂಧಿಸಿದ ಈ ಹಿಂದಿನ ವಿಡಿಯೋಗಳನ್ನು ಇನ್ನೂ ನೋಡಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇದೆ. ಆ ವಿಡಿಯೋಗಳನ್ನೆಲ್ಲ ನೋಡಿದ ನಂತರ ಈ ವಿಡಿಯೋವನ್ನು ನೋಡಿದರೆ ನಿಮಗೆ ಸಮಗ್ರ ಚಿತ್ರಣ ದೊರೆಯಲಿದೆ. ಬನ್ನಿ ಈಗ ಶಾಲಾ ಹಂತದಲ್ಲಿ ಶಿಕ್ಷಕರು ಹಾಗೂ ಮುಖ್ಯ ಶಿಕ್ಷಕರ ಪಾತ್ರದ ಬಗ್ಗೆ ತಿಳ್ಕೊಳ್ಳೋಣ. ಮುಖ್ಯ ಶಿಕ್ಷಕರ ಜವಾಬ್ದಾರಿಗಳು. FLN ಸಾಧನೆಗೆ ಸಂಬಂಧಿಸಿದಂತೆ ಮುಖ್ಯ ಶಿಕ್ಷಕರು ನಿರ್ವಹಿಸಬೇಕಾದ ಜವಾಬ್ದಾರಿಗಳನ್ನು ವಿಸ್ತೃತವಾಗಿ ನೀಡಲಾಗಿದೆ. ಈ ಎಲ್ಲ ಚಟುವಟಿಕೆಗಳನ್ನು ಶೈಕ್ಷಣಿಕ ವರ್ಷದಾದ್ಯಂತ ಕೈಗೊಳ್ಳಲು ಅಗತ್ಯವಾದ ಸಿದ್ಧತೆಗಳನ್ನು ಶೈಕ್ಷಣಿಕ ವರ್ಷದ ಆರಂಭದಲ್ಲಿಯೇ ಮಾಡಿಕೊಳ್ಳಬೇಕು. ಇದಕ್ಕೆ ಮುಖ್ಯ ಶಿಕ್ಷಕರು ಹಾಗೂ ಎಲ್ಲ ಶಿಕ್ಷಕರು ಕೆಲವು ದಿನಗಳನ್ನು ವಿನಿಯೋಗಿಸಬೇಕಾಗುತ್ತದೆ. ನಂತರದಲ್ಲಿ ಮುಖ್ಯ ಶಿಕ್ಷಕರು ಮೇಲ್ವಿಚಾರಣೆಯನ್ನು ಕಾಲಕಾಲಕ್ಕೆ ನಡೆಸಿ ಎಲ್ಲ ಶಿಕ್ಷಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದುವರಿಯಬೇಕು. ಯಾವುದೇ ಯೋಜನೆಗಳು ಎಷ್ಟೇ ಅಚ್ಚುಕಟ್ಟಾಗಿ ರೂಪುಗೊಂಡರೂ ಅವುಗಳು ಅನುಷ್ಠಾನಗೊಂಡು ಫಲ ನೀಡುವುದು ತರಗತಿ ಕೋಣೆಗಳಲ್ಲಿ. ಹೀಗಾಗಿ ಉತ್ತಮ ಫಲ ನಿರೀಕ್ಷೆಯೊಂದಿಗೆ ಜವಾಬ್ದಾರಿ ಹಂಚಿಕೆಯನ್ನು ಈ ಕೆಳಕಂಡಂತೆ ಮಾಡಿರುತ್ತಾರೆ. ಆರಂಭಿಕವಾಗಿ ತೆಗೆದುಕೊಳ್ಳಬೇಕಾದ ಕೆಲವು ಕ್ರಮಗಳು. ಗಮನಿಸಿ, FLN ಸಾಧನೆಗೆ ವಿಶೇಷವಾದ ತರಗತಿಗಳನ್ನು ನಿರ್ವಹಿಸಬೇಕು. ಇದಕ್ಕೆ ಹೆಚ್ಚಿನ ಸಮಯ ಹಾಗೂ ಶ್ರಮದ ಅಗತ್ಯತೆ ಇದೆ. ಇದನ್ನು ಪ್ರತಿ ತಿಂಗಳು ದಾಖಲಿಸಬೇಕು. ದೈನಂದಿನ ಶೈಕ್ಷಣಿಕ ಚಟುವಟಿಕೆಗಳನ್ನು FLNಗೆ ಪೂರಕವಾಗಿ ಆಯೋಜಿಸಿಕೊಂಡು ಈ ಕಲಿಕಾ ಫಲಗಳನ್ನು ಸಾಧಿಸಬಹುದು. FLN ಕಲಿಕಾ ಫಲಗಳ ಪಟ್ಟಿಯನ್ನು ತರಗತಿವಾರು ಪಡೆದುಕೊಳ್ಳುವುದು. FLNಗೆ ಸಂಬಂಧಪಟ್ಟಂತೆ ತರಗತಿವಾರು ಕಲಿಕಾ ಫಲಗಳ ಪಟ್ಟಿಯನ್ನು ಈಗಾಗಲೇ ಹಲವಾರು ವರ್ಷಗಳಿಂದ ನಿರ್ವಹಿಸಿಕೊಂಡು ಬಂದಿರೋದ್ರಿಂದ ಅದರಲ್ಲಿ ಬಹುಶಃ ಯಾವುದೇ ಗೊಂದಲ ಇಲ್ಲ. ಆದರೆ ಈ ಶೈಕ್ಷಣಿಕ ವರ್ಷ 17 ಕಲಿಕಾ ಲಕ್ಷ್ಯಗಳನ್ನು ಪರಿಚಯಿಸಿದ್ದಾರೆ ಹಾಗೂ ಅದರಲ್ಲೇ ಸೂಚಿಸಿದ್ದಾರೆ ಈ ಕಲಿಕಾ ಫಲಗಳು ಎಲ್ಲ ವಿದ್ಯಾರ್ಥಿಗಳಲ್ಲೂ ಸಾಧನೆಯಾಗಬೇಕು ಅಂತ. ಹೀಗಾಗಿ 17 ಲಕ್ಷ್ಯಗಳ ಕಡೆ ನಾವು ಗಮನವನ್ನು ಹರಿಸಬೇಕಾಗುತ್ತೆ. ಶೈಕ್ಷಣಿಕ ಮಾರ್ಗದರ್ಶಿಯಲ್ಲಿರುವಂತೆ ತಿಂಗಳುವಾರು ಚಟುವಟಿಕೆಗಳ ಪಟ್ಟಿಯನ್ನು ತಯಾರಿಸಿಕೊಳ್ಳುವುದು. ಅದರಲ್ಲಿ FLN ಸಂಬಂಧಿತ ಅಂಶಗಳನ್ನು ಮ್ಯಾಪ್ ಮಾಡಿಕೊಳ್ಳುವುದು. ಅಂದರೆ ಯಾವ ಚಟುವಟಿಕೆಗಳು FLNಗೆ ಪೂರಕವಾಗಿದೆ ಎಂಬುದನ್ನು ಗುರುತಿಸುವುದು. ಶಾಲಾರಂಭಕ್ಕೆ ಮುಂಚಿತವಾಗಿ ಬೋಧನಾ ವಿಷಯಗಳಿಗೆ ಸಂಬಂಧಿಸಿದಂತೆ FLN ಕಲಿಕಾ ಫಲಗಳನ್ನು ಎಲ್ಲ ಶಿಕ್ಷಕರು ಮ್ಯಾಪ್ ಮಾಡಿಕೊಳ್ಳುವುದು. ತಾವು ತರಗತಿಯಲ್ಲಿ ಕಲಿಸುವ ಪ್ರತಿ ಪಾಠಕ್ಕೆ ಸಂಬಂಧಿಸಿದಂತೆ ಯಾವ FLN ಕಲಿಕಾ ಫಲಗಳಿಗೆ ಒತ್ತು ನೀಡಬೇಕು ಎಂಬುದನ್ನು ಗುರುತಿಸುವುದು. ಅಂದರೆ ಈ ಕೆಲಸವನ್ನು ಶಾಲಾರಂಭಕ್ಕೆ ಮುಂಚಿತವಾಗಿ ಅಂದರೆ ಮೇ 29ರ ಮುಂಚಿತವಾಗಿ ಮಾಡ್ಕೋಬೇಕು. ಅವರು ಬೋಧಿಸುವಂತಹ ವಿಷಯಗಳಿಗೆ ಸಂಬಂಧಿಸಿದಂತೆ FLN ಕಲಿಕಾ ಫಲಗಳನ್ನು ಎಲ್ಲ ಶಿಕ್ಷಕರು ಆಯಾ ಪಾಠಗಳಿಗೆ ತಕ್ಕಂತೆ ಮ್ಯಾಪಿಂಗ್ ಮಾಡಿಕೊಂಡಿರಬೇಕು. ಶಾಲಾರಂಭಕ್ಕೆ ಪೂರ್ವಭಾವಿಯಾಗಿ ಎಲ್ಲ ಶಿಕ್ಷಕರ ಸಭೆ ನಡೆಸಿ FLN ಸಂಬಂಧ ಕೈಗೊಳ್ಳಬೇಕಾದ ಕ್ರಮಗಳನ್ನು ಪ್ರತಿ ಶಿಕ್ಷಕರು ತರಗತಿವಾರು ವಿಷಯವಾರು FLN ಕಲಿಕಾ ಫಲಗಳ ಪಟ್ಟಿಯನ್ನು ಹೊಂದಿರುವುದು. ಅಂದರೆ ಮುಖ್ಯ ಶಿಕ್ಷಕರು ಶಿಕ್ಷಕರ ಸಭೆಯನ್ನು ನಡೆಸಿ ಈ ರೀತಿ ಕಾರ್ಯ ಹಂಚಿಕೆಗಳನ್ನು ಮಾಡಿ ಅದೆಲ್ಲ ಸಿದ್ಧಪಡಿಸ್ಕೊಳ್ಳೋ ರೀತಿ ಅವ್ರಿಗೆ ಮಾರ್ಗದರ್ಶನವನ್ನು ಮಾಡಬೇಕಾಗತ್ತೆ. ಆ ನಂತರ ಸೇತುಬಂಧ ಕಾರ್ಯಕ್ರಮದಲ್ಲಿ FLN ಸಾಧಿಸಿರುವ ವಿದ್ಯಾರ್ಥಿಗಳನ್ನು ಗುರುತಿಸುವ ಕ್ರಮಗಳು. ಸೇತುಬಂಧ ಪೂರ್ವ ಪರೀಕ್ಷೆಯನ್ನು FLN ಕಲಿಕಾ ಫಲ ಆಧಾರಿತವಾಗಿ ನಡೆಸುವುದು. ಪೂರ್ವ ಪರೀಕ್ಷೆಯ ಮೌಲ್ಯಾಂಕನ ಮಾಡಿ FLN ಸಾಧಿಸಿರುವ ಹಾಗೂ ಸಾಧಿಸದಿರುವ ವಿದ್ಯಾರ್ಥಿಗಳ ಪಟ್ಟಿ ತಯಾರಿಸುವುದು. ಈ ಬಗ್ಗೆ ಚರ್ಚಿಸಿ ಈ ಸಂಬಂಧ ಕೈಗೊಳ್ಳಬೇಕಾಗಿರುವ ಅಂಶಗಳನ್ನು ದಾಖಲಿಸುವುದು. ಅಂದರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ಅಂಶ ಅಂದರೆ
ಕೇವಲ ತರಗತಿ ಶಿಕ್ಷಕರು ಅವರು ಪಾಠದ ಕಲಿಕಾ ಫಲಗಳು ಹಾಗೂ FLNಗೆ ಸಂಬಂಧಿಸಿದ ಕಲಿಕಾ ಫಲಗಳನ್ನು ಮಾತ್ರ ತಿಳಿದುಕೊಂಡಿದ್ರೆ ಮುಖ್ಯ ಶಿಕ್ಷಕರು ಎಲ್ಲ ತರಗತಿಯ ಎಲ್ಲ ವಿಷಯದ ಕಲಿಕಾ ಫಲಗಳನ್ನು ತಿಳಿದುಕೊಂಡಿರಬೇಕು. ಈ ಬಗ್ಗೆ ಪೂರ್ವಭಾವಿಯಾಗಿ ಸಭೆಯನ್ನು ಮಾಡಿ ಸವಿವರವಾಗಿ ನಡಾವಳಿಯಲ್ಲಿ ದಾಖಲಿಸಿರಬೇಕು. ಇನ್ನು ಮುಂದಿನ ಅಂಶ, FLNಗೆ ಸಂಬಂಧಿಸಿದ ಅಂಶಗಳನ್ನು ಒಳಗೊಂಡ ಶಾಲಾ ವಾರ್ಷಿಕ ಯೋಜನೆ. ಪ್ರತಿ ತಿಂಗಳು ನಿರ್ದಿಷ್ಟ ದಿನಾಂಕದಂದು, ಅಂದರೆ ತಿಂಗಳ 2ನೇ ಕೆಲಸದ ದಿನ, FLN ಸಾಧಿಸಿದ ಹಾಗೂ ಸಾಧಿಸದ ವಿದ್ಯಾರ್ಥಿಗಳನ್ನು ಗುರುತಿಸುವುದು ಹಾಗೂ FLN ಸಾಧಿಸಿದ ಹಾಗೂ ಸಾಧಿಸದ ವಿದ್ಯಾರ್ಥಿಗಳ ವಿವರಗಳನ್ನು ದಾಖಲಿಸುವುದು. ಇದಕ್ಕೆ ಪ್ರತ್ಯೇಕ ನಮೂನೆ ಇದೆ. ನಮೂನೆಗಳ ಬಗ್ಗೆ ಚರ್ಚೆ ಮಾಡುವಾಗ ಅದನ್ನು ನೋಡೋಣ. FLN ಸಾಧಿಸದ ವಿದ್ಯಾರ್ಥಿಗಳಿಗೆ ಸಾಧನೆಗೆ ಕೈಗೊಳ್ಳಬೇಕಾದ ಕ್ರಮಗಳನ್ನು ಗುರುತಿಸುವುದು. ಮಾಹೆವಾರು FLN ಸಾಧಿಸಿದ ಹಾಗೂ ಸಾಧಿಸದ ವಿದ್ಯಾರ್ಥಿಗಳ ಕ್ರೋಢೀಕೃತ ಪಟ್ಟಿಯನ್ನು ತಯಾರಿಸುವುದು. ಅದನ್ನು BRC ಅಥವಾ ಡಯಟ್ನೊಂದಿಗೆ ಹಂಚಿಕೊಳ್ಳುವುದು. FLN ಸಾಧನೆಗೆ ಶಿಕ್ಷಕರು ಕೈಗೊಂಡಿರುವ ಕ್ರಮಗಳನ್ನು ದಾಖಲಿಸುವುದು. ಶಾಲಾ ಪಂಚಾಂಗದಲ್ಲಿ ಮೇಲಿನ ಅಂಶಗಳನ್ನು ಸೂಕ್ತವಾಗಿ ತಿಂಗಳುವಾರು ದಾಖಲಿಸುವುದು. ಶಾಲಾ ಕ್ರಿಯಾ ಯೋಜನೆಗಳು, ವಾರ್ಷಿಕ ಕ್ರಿಯಾ ಯೋಜನೆಗಳು, ವೇಳಾಪಟ್ಟಿಗಳು ಮತ್ತಿತರ ಶೈಕ್ಷಣಿಕ ದಾಖಲಾತಿಗಳು ಶಾಲಾ ಹಂತದಲ್ಲಿಯೇ ತಯಾರಿಸುವುದು ಒಳ್ಳೆಯದು. ಜೆರಾಕ್ಸ್ ಅಂಗಡಿಯಲ್ಲಿ ಲಭ್ಯವಿರುವಂತಹ ಬಂಡಲ್ಗಳಿಂದ ಈ ಎಲ್ಲ ಆಶಯಗಳನ್ನು ಈಡೇರಿಸಲು ಸಾಧ್ಯವಿಲ್ಲ. ಸೇತುಬಂಧಕ್ಕೆ ಸಂಬಂಧಪಟ್ಟಂತೆ ಹಲವಾರು ತರಗತಿಯ ಶಿಕ್ಷಕರು ಹಿಂದಿನ ತರಗತಿಯ ಕಲಿಕಾ ಫಲಗಳ ಪಟ್ಟಿಯನ್ನು ಇಟ್ಟುಕೊಳ್ಳದೆ, ಹಿಂದಿನ ಶೈಕ್ಷಣಿಕ ವರ್ಷದ ಫಲಿತಾಂಶ ವಿಶ್ಲೇಷಣೆಯನ್ನು ಮಾಡದೆ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸುವುದು ಎಷ್ಟು ಸಮಂಜಸವೆಂದು ಚಿಂತಿಸಬೇಕಾಗಿದೆ. ಮುಖ್ಯ ಶಿಕ್ಷಕರು ಈ ಎಲ್ಲ ಅಂಶಗಳನ್ನು ಸಹ ಪರಿಶೀಲನೆ ಮಾಡಬೇಕಾಗುತ್ತದೆ ಹಾಗೂ ಈ ಬಗ್ಗೆ ಪೂರ್ವಭಾವಿಯಾಗಿಯೂ ಸೂಚನೆಗಳನ್ನು ನೀಡಬೇಕಾಗಿರುತ್ತದೆ. ಶಾಲಾ ಪಂಚಾಂಗದಲ್ಲಿ, ಶಾಲಾ ಶೈಕ್ಷಣಿಕ ಯೋಜನೆಗಳಲ್ಲಿ ಇಲಾಖೆ ಸೂಚಿತ ಎಲ್ಲ ಕಾರ್ಯಕ್ರಮಗಳು ಪ್ರತಿಫಲನಗೊಳ್ಳಬೇಕಾಗಿರುತ್ತದೆ. FLN ಸಂಬಂಧ ಇಲಾಖೆಯಿಂದ ನೀಡಿರುವ ಸುತ್ತೋಲೆ, ಮಾರ್ಗದರ್ಶಿ ಹಾಗೂ ಅನುಬಂಧಗಳನ್ನು ಶಿಕ್ಷಕರ ಸಭೆಯಲ್ಲಿ ಓದಿ ಎಲ್ಲ ಶಿಕ್ಷಕರು ಅರ್ಥೈಸಿಕೊಂಡಿರುವುದನ್ನು ಖಚಿತಪಡಿಸಿಕೊಂಡು ನಡಾವಳಿಯಲ್ಲಿ ದಾಖಲಿಸಿ ಶಿಕ್ಷಕರ ಸಹಿ ಪಡೆಯುವುದು. ಮುಖ್ಯ ಶಿಕ್ಷಕರು ಕಡ್ಡಾಯವಾಗಿ ಇಲಾಖೆಯಿಂದ ನೀಡಿರುವಂತಹ ಎಲ್ಲ ಸುತ್ತೋಲೆಗಳು, ಅದಕ್ಕೆ ಸಂಬಂಧಪಟ್ಟಂತಹ ಮಾರ್ಗದರ್ಶಿಗಳು ಹಾಗೂ ಅದಕ್ಕೆ ಪೂರಕವಾಗಿರುವಂತಹ ಅನುಬಂಧಗಳನ್ನು ಶಿಕ್ಷಕರ ಸಭೆಯಲ್ಲಿ ಓದಿ ಅದನ್ನು ವಿವರಿಸಿ ಶಿಕ್ಷಕರು ಅರ್ಥ ಮಾಡ್ಕೊಂಡಿರೋದನ್ನ ಖಚಿತಪಡಿಸ್ಕೊಂಡು ನಡಾವಳಿಯಲ್ಲಿ ದಾಖಲಿಸಬೇಕು ಅಂತ ತಿಳಿಸಿದ್ದಾರೆ. ಶಾಲೆಯ ಮುಖ್ಯವಾದ ಭಾಗದಲ್ಲಿ ಎಲ್ಲರೂ, ಅಂದರೆ ಶಿಕ್ಷಕರು, ವಿದ್ಯಾರ್ಥಿಗಳು, ಶಾಲೆಗೆ ಭೇಟಿ ನೀಡುವ ಅಧಿಕಾರಿಗಳು, ಪೋಷಕರು ಓದಲು ಸಾಧ್ಯವಾಗುವಂತೆ ಕಲಿಕಾ ಫಲಗಳ ಪಟ್ಟಿಯನ್ನು ಪ್ರದರ್ಶಿಸುವುದು ಹಾಗೂ ಪ್ರತಿ ತರಗತಿಯಲ್ಲಿ ಕಲಿಕಾ ಪುಸ್ತಕಗಳ ಪಟ್ಟಿಯ ಮೂಲೆಯನ್ನು ಸ್ಥಾಪಿಸುವುದು. ಶಾಲಾ ಪರಿಸರದಲ್ಲಿ FLNಗೆ ಪೂರಕವಾದ ಸಂದರ್ಭಗಳಲ್ಲಿ ಸಂವಹನ ಮಾಡುವಾಗ ತಪ್ಪುಗಳಿಲ್ಲದೆ ಕನ್ನಡದಲ್ಲಿ ವ್ಯಾಕರಣಬದ್ಧವಾಗಿ ಮಾತನಾಡುವುದು, ಪ್ರಶ್ನೆಗಳನ್ನು ಕೇಳುವುದು, ಸುಸಂಬದ್ಧವಾಗಿ ಮಾತನಾಡುವುದು, ಗಣಿತೀಯ ಭಾಷೆಯನ್ನು ಸೂಕ್ತವಾಗಿ ಬಳಸುವುದು, ಅಗತ್ಯ ಸಂದರ್ಭಗಳಲ್ಲಿ ಗಣಿತದ ಲೆಕ್ಕಾಚಾರಗಳನ್ನು ಮಾನಸಿಕವಾಗಿ ಮಾಡುವುದು. ಈ ಎಲ್ಲ ಸಂದರ್ಭಗಳು FLNಗೆ ಪೂರಕವಾಗಿರುವಂತೆ ಎಲ್ಲರೂ ಕ್ರಮವಹಿಸುವುದು. ಅಂದರೆ ತರಗತಿಯ ಕೋಣೆಯಲ್ಲಿ ಪಾಠ ಮಾಡುವಾಗ ಅಷ್ಟೇ ಅಲ್ಲದೆ ಶಾಲಾ ಪರಿಸರದಲ್ಲಿಯೂ ಸಹ FLNಗೆ ಪೂರಕವಾದ ಸಂದರ್ಭಗಳನ್ನು ಸೃಷ್ಟಿ ಮಾಡಿ ಅವರಿಗೆ ಅವಕಾಶಗಳನ್ನ ಒದಗಿಸ್ಕೊಡ್ಬೇಕಾಗತ್ತೆ. ವಿದ್ಯಾರ್ಥಿಗಳ ಗೈರುಹಾಜರಿಯನ್ನು ಪ್ರತಿ ವಾರ ಗಮನಿಸಿ ಪೋಷಕರಿಗೆ ಮಾಹಿತಿ ನೀಡಿ ಮನವರಿಕೆ ಮಾಡಿಕೊಡುವುದು. ಈ ಸಂಬಂಧ ಪ್ರತಿ ತಿಂಗಳು ನಡೆಸುವ ಶಿಕ್ಷಕರ ಮಾಸಿಕ ಸಭೆಯಲ್ಲಿ ಚರ್ಚಿಸಿ ನಿರಂತರ ಹಾಜರಾತಿಗೆ ಕ್ರಮಗಳನ್ನು ಕೈಗೊಳ್ಳುವುದು. ಶಾಲಾ ಮಾರ್ಗದರ್ಶಿಯಲ್ಲಿ ಪ್ರತಿ ತಿಂಗಳು ಸೂಚಿಸಿರುವ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ FLNಗೆ ಪೂರಕವಾಗಿರುವ ಅಂಶಗಳನ್ನು ಗುರುತಿಸುವುದು. ಪ್ರತಿ ತಿಂಗಳು ಕೈಗೊಳ್ಳುವ ಚಟುವಟಿಕೆಗಳಿಗೆ ಅವುಗಳನ್ನು ಮ್ಯಾಪ್ ಮಾಡುವುದು ಹಾಗೂ ಅದರಂತೆ ಕ್ರಮವಹಿಸುತ್ತಿರುವುದನ್ನು ಖಚಿತಪಡಿಸಿಕೊಳ್ಳುವುದು. ಹೀಗೆ ಗುರುತಿಸಿಕೊಂಡಿರುವ ಅಂಶಗಳ ಚಾರ್ಟ್ ತಯಾರಿಸಿ ಪ್ರದರ್ಶಿಸುವುದು. ಇದು ಅತ್ಯಂತ ಮುಖ್ಯವಾಗಿರುತ್ತೆ. ಅವರು ಅಳವಡಿಸಿಕೊಂಡಿರೋದನ್ನ ಖಚಿತಪಡಿಸ್ಕೋಬೇಕು. ಜೊತೆಗೆ
ಅವರು ಗುರುತಿಸಿರುವಂತಹ ವಿಶೇಷಾಂಶಗಳ ಚಾರ್ಟನ್ನು ತಯಾರಿಸಿ ಪ್ರದರ್ಶನವನ್ನು ಮಾಡಬೇಕು. ತಿಂಗಳವಾರು ತಯಾರಿಸಿಕೊಂಡಿರುವ ಶಾಲಾ ಪಂಚಾಂಗದಂತೆ ಆಯಾ ತಿಂಗಳಿನಲ್ಲಿ ಕಲಿಸಬೇಕಾಗಿರುವ ವಿಷಯಗಳಲ್ಲಿ FLN ಸಂಬಂಧಿತ ಕಲಿಕಾ ಫಲಗಳನ್ನು ಗುರುತಿಸಿಕೊಂಡು ಅವುಗಳ ಸಾಧನೆಗೆ ಒತ್ತು ನೀಡುವುದು. ಇದರಿಂದ FLN ಸಾಧನೆಯನ್ನು ಖಚಿತಪಡಿಸಿಕೊಳ್ಳಲು ಸಹಾಯಕವಾಗುತ್ತದೆ. ಹೀಗೆ FLN ಸಾಧನೆ ಆಗುತ್ತಿದೆಯೇ ಎಂಬುದನ್ನು ಪ್ರತಿ ತಿಂಗಳು 2ನೇ ಶನಿವಾರ ಹಾಗೂ 4ನೇ ಶನಿವಾರ ಪರಿಶೀಲಿಸಿ ಪ್ರಗತಿಯನ್ನು ದಾಖಲಿಸುವುದು. ಶಾಲೆಯಲ್ಲಿ ಲಭ್ಯವಿರುವ ಕಲಿಕೋಪಕರಣಗಳಾದ ಓದು ಕರ್ನಾಟಕ ಸಾಮಗ್ರಿಗಳು, ಗಣಿತ ಕಲಿಕಾ ಆಂದೋಲನದ ಕಿಟ್, ಸೇತುಬಂಧ ಸಾಹಿತ್ಯ, ಕಲಿಕಾ ಸೆರೆ, ಕಲಿಕಾ ಚೇತರಿಕೆ, ಅಭ್ಯಾಸದ ಹಾಳೆಗಳು, ವಾಚಕಗಳು ಇತ್ಯಾದಿ FLNಗಳ ಸಾಧನೆಗೆ ಪೂರಕವಾಗಿ ಬಳಸಿಕೊಳ್ಳುವ ಬಗ್ಗೆ ಚರ್ಚಿಸಿ ಅಂತಿಮಗೊಳಿಸುವುದು. ಈ ಎಲ್ಲ ಸಾಮಗ್ರಿಗಳು ಶಾಲೆಯಲ್ಲೇ ಇರುತ್ತೆ. ಅದನ್ನು ಸಮರ್ಪಕವಾಗಿ ಬಳಸ್ಕೊಳ್ಳೋದಕ್ಕೆ ಶಿಕ್ಷಕರ ಜೊತೆ ಚರ್ಚೆಯನ್ನು ಮಾಡಿ ಅಂತಿಮಗೊಳಿಸಬೇಕು. ಯಾವ ಚಟುವಟಿಕೆಗಳಿಗೆ ಯಾವುದು ಸೂಕ್ತ ಅಂತ ನಿರ್ಧಾರವನ್ನು ಮಾಡಬೇಕು. ಹಲವಾರು ಪ್ರಯತ್ನಗಳ ಹೊರತಾಗಿಯೂ ಕೆಲವು ಮಕ್ಕಳು FLN ಸಾಧಿಸದಿರಬಹುದು. ಇಂತಹ ಸಂದರ್ಭಗಳಲ್ಲಿ ಶಿಕ್ಷಕರು ಕ್ರಿಯಾ ಸಂಶೋಧನೆಯನ್ನು ಕೈಗೊಳ್ಳಬಹುದು. ಇದನ್ನು BRC ಅಥವಾ ಡಯಟ್ನ ಸಹಕಾರದಲ್ಲಿ ನಡೆಸಬಹುದು. ಅಂದರೆ ಡಿಸೆಂಬರ್ ಜನವರಿವರೆಗೂ ವಿದ್ಯಾರ್ಥಿಗಳು ಕಲಿದೇ ಇದ್ದರೆ ಅವರಿಗೆ ಕ್ರಿಯಾ ಸಂಶೋಧನೆಯನ್ನು ಮಾಡಬೇಕಾಗತ್ತೆ, ಯಾಕೆ ಮಕ್ಕಳಲ್ಲಿ ಕಲಿಕೆ ಆಗಿಲ್ಲ ಅಂತ. FLN ಸಾಧನೆ ಭಾಷೆ ಮತ್ತು ಗಣಿತ ವಿಷಯಗಳಿಗೆ ಮಾತ್ರ ಸಂಬಂಧಿಸಿರುವುದಿಲ್ಲ, ಬದಲಾಗಿ ಎಲ್ಲ ವಿಷಯಗಳಿಗೂ ಸಂಬಂಧಿಸಿರುತ್ತದೆ. ಇದು ಅತ್ಯಂತ ಮುಖ್ಯ. ಅದರಲ್ಲೂ ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನ ಶಿಕ್ಷಕರು ಹಲವಾರು ಬಾರಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. FLN ಸಾಧನೆ ಬರೀ ಭಾಷೆ ಹಾಗೂ ಗಣಿತಕ್ಕೆ ಮಾತ್ರ ಸಂಬಂಧಿಸಿದ್ದಲ್ವಾ ಅಂತ. ಅದಕ್ಕೆ ಉತ್ತರ ಇಲ್ಲಿದೆ. ಎಲ್ಲ ವಿಷಯಗಳಿಗೂ ಸಂಬಂಧಿಸಿರುತ್ತದೆ. ಹಿಂದಿನ ವಾರ್ಷಿಕ ಕ್ರಿಯಾ ಯೋಜನೆಯಲ್ಲಿ ನೀವು ಗಮನಿಸಿರಬಹುದು, ಗಣಿತ ಹಾಗೂ ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು ಸಹ ಇತ್ತು. ಉದಾಹರಣೆಗೆ, ರಾಷ್ಟ್ರೀಯ ಗಣಿತ ದಿನ ಹಾಗೂ ವಿಜ್ಞಾನ ದಿನವನ್ನು ಆಚರಿಸುವಾಗ ಯಾವ ರೀತಿಯ ಚಟುವಟಿಕೆಗಳನ್ನ ನಾವು ಅಳವಡಿಸ್ಕೋಬಹುದು ಅಂತ ಕ್ರಿಯಾ ಯೋಜನೆಯಲ್ಲಿ ನೋಡಿದ್ದೀವಿ. ಹೀಗಾಗಿ ಇದು ಕೇವಲ ಭಾಷೆ ಮತ್ತು ಗಣಿತ ವಿಷಯಗಳಿಗೆ ಮಾತ್ರ ಸಂಬಂಧಿಸಿದ್ದಲ್ಲದೆ ವಿಜ್ಞಾನ ಹಾಗೂ ಸಮಾಜ ವಿಜ್ಞಾನದಲ್ಲೂ ಸಹ ಅಳವಡಿಸ್ಕೋಬಹುದಾಗಿರುತ್ತೆ. ಈಗಾಗಲೇ ಈ ಹಿಂದೆ ಚರ್ಚಿಸಿದಂತೆ ವಿಶೇಷ ದಿನಾಚರಣೆಗಳು ಹಾಗೂ ರಾಷ್ಟ್ರೀಯ ಹಬ್ಬಗಳ ಸಂದರ್ಭದಲ್ಲಿ ಸಮಾಜ ವಿಜ್ಞಾನಕ್ಕೂ ಸಹ ಆದ್ಯತೆಯನ್ನು ನೀಡಬಹುದಾಗಿರುತ್ತೆ. ಈ ಅಂಶವನ್ನು ಎಲ್ಲ ಶಿಕ್ಷಕರಿಗೂ ಮನವರಿಕೆ ಮಾಡಿಕೊಟ್ಟು FLN ಸಾಧನೆಯಲ್ಲಿ ಎಲ್ಲ ಶಿಕ್ಷಕರನ್ನು ಭಾಗೀದಾರರನ್ನಾಗಿ ಮಾಡುವುದು, ಎಲ್ಲ ವಿಷಯ ಶಿಕ್ಷಕರ ಸಹಕಾರದೊಂದಿಗೆ ತರಗತಿ ಶಿಕ್ಷಕರು ದಾಖಲೆ ನಿರ್ವಹಿಸುವುದು ಹಾಗೂ ಮೇಲಧಿಕಾರಿಗಳು ಶಾಲೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಪರಿಶೀಲನೆಗೆ ದಾಖಲೆಯನ್ನು ಸಲ್ಲಿಸುವ ಜವಾಬ್ದಾರಿ ತರಗತಿ ಶಿಕ್ಷಕರದ್ದಾಗಿದೆ. ತರಗತಿ ಹಾಗೂ ಶಾಲೆಯ ಪ್ರತಿ ತಿಂಗಳ ಕ್ರೋಢೀಕರಣವನ್ನು ಅನುಬಂಧ 4ರಲ್ಲಿ ಪ್ರತಿ ತಿಂಗಳ 2ನೇ ಕೆಲಸದ ದಿನ CRPಗೆ ಸಲ್ಲಿಸಬೇಕಾಗತ್ತೆ. ಅದು ತಾಲೂಕು ಹಂತದಲ್ಲಿ, ಜಿಲ್ಲಾ ಹಂತದಲ್ಲಿ ಕ್ರೋಢೀಕರಣಗೊಂಡು ರಾಜ್ಯ ಹಂತದಲ್ಲಿ ಪರಿಶೀಲನೆಗೆ ಒಳಪಡುತ್ತೆ. ಹಾಗೂ ಈಗಾಗಲೇ ತಿಳಿಸಿರುವಂತೆ ಕ್ಲಸ್ಟರ್ ಹಂತದ ಪ್ರಗತಿ ಪರಿಶೀಲನಾ ಸಭೆಗಳು ಡಯಟ್ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆಯುತ್ತೆ. ಹೀಗೆ FLN ಕೇಂದ್ರೀಕೃತವಾಗಿ ಹಲವಾರು ಶೈಕ್ಷಣಿಕ ಕ್ರಿಯಾ ಯೋಜನೆಗಳನ್ನ, ಕಾರ್ಯಗಳನ್ನು ಇಲಾಖೆ ಸೂಚಿಸಿದೆ. ಇನ್ನು FLNಗೆ ಸಂಬಂಧಿಸಿದಂತೆ ಕಾರ್ಯತಂತ್ರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ಈ ಸಂಚಿಕೆಯಲ್ಲಿ ಶಿಕ್ಷಕರು ಹಾಗೂ ಮುಖ್ಯ ಶಿಕ್ಷಕರ ಜವಾಬ್ದಾರಿಯನ್ನು ಚರ್ಚೆ ಮಾಡ್ತಾ ಇರೋದ್ರಿಂದ ಅವರು ಭರ್ತಿ ಮಾಡಬೇಕಾದಂತಹ ನಮೂನೆಗಳನ್ನು ಈಗ ನೋಡೋಣ ಬನ್ನಿ. ಅನುಬಂಧ 4/1 ಆರಂಭಿಕ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನದ ಶಾಲಾ ಹಂತದ ನಮೂನೆ. ಈ ನಮೂನೆಯಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಶಾಲೆಯ ಹೆಸರನ್ನು ಬರೀಬೇಕು, ತರಗತಿಯನ್ನು ಬರೀಬೇಕು, FLN ಸಾಧಿಸಿದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಎಡಭಾಗದಲ್ಲಿ ಬರೀಬೇಕು. ಆನಂತರ ಬಲಭಾಗದಲ್ಲಿ ದಾಖಲಾದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಹಾಗೂ FLN ಸಾಧಿಸದ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ದಿನಾಂಕದೊಡನೆ ನಮೂದಿಸಬೇಕು. ಇದು ಅತ್ಯಂತ ಮುಖ್ಯವಾಗಿರುತ್ತೆ. ಯಾಕೆಂದರೆ ಪ್ರಗತಿ ಪರಿಶೀಲನಾ ಸಭೆಗಳು ಇದರ ಆಧಾರಿತವಾಗಿರುತ್ತೆ ಮತ್ತು ನಮ್ಮ ಮುಂದಿನ ಕಾರ್ಯ ಹಂಚಿಕೆಯೂ ಸಹ ಇದರ ಆಧಾರಿತವಾಗಿ ಮಾಡ್ಕೋಬೇಕಾಗಿರೋದ್ರಿಂದ ಇದು ಅತ್ಯಂತ ಪ್ರಮುಖವಾದಂತಹ ಅಂಕಿಅಂಶ. ಇಲ್ಲಿ
ಮೊದಲನೇ ಕಾಲಮ್ನಲ್ಲಿ ಕ್ರಮ ಸಂಖ್ಯೆಯನ್ನು ಬರೀಬೇಕು. ಆನಂತರ ವಿದ್ಯಾರ್ಥಿಯ ಹೆಸರು. ವಿದ್ಯಾರ್ಥಿಯ ಹೆಸರು ಆ ತರಗತಿಯಲ್ಲಿರುವಂತಹ ಎಲ್ಲ ವಿದ್ಯಾರ್ಥಿಗಳ ಹೆಸರುಗಳನ್ನು ಇಲ್ಲಿ ಬರೀಬೇಕು. ಆನಂತರ ಮುಂದಿನ ಕಾಲಮ್ನಲ್ಲಿ FLN ಕಲಿಕಾ ಫಲ. ಅದರಲ್ಲಿ ಮೊದಲನೆಯದು ಭಾಷೆಗೆ ಸಂಬಂಧಿಸಿದಂತೆ 9 ಕಲಿಕಾ ಲಕ್ಷ್ಯಗಳನ್ನು ಗುರುತಿಸಿದ್ದು, ಆ 9 ಕಲಿಕಾ ಲಕ್ಷ್ಯಗಳನ್ನು ನಾವು ಮೌಲ್ಯಮಾಪನ ಮಾಡಿ ಅವರು ಯಾವ ಹಂತದಲ್ಲಿದ್ದಾರೆ ಅನ್ನೋದನ್ನ ಗುರುತಿಸ್ಕೊಂಡಿರ್ತೀವಿ. ಅದನ್ನು ಇಲ್ಲಿ ನಮೂದಿಸಬೇಕು. ಗುರುತಿಸುವ ಬಗೆಯನ್ನು ರೂಬ್ರಿಕ್ ಸಹ ಇಲಾಖೆ ನಿಗದಿಪಡಿಸಿದೆ. BB, B, P, A ಇಲ್ಲಿ ನೀವು ಗಮನಿಸಬಹುದು. BB ಎಂದರೆ ಕನಿಷ್ಠ, B ಎಂದರೆ ಪ್ರಾಥಮಿಕ, P ಎಂದರೆ ಪ್ರಾವೀಣ್ಯತೆ, A ಎಂದರೆ ಸುಧಾರಿತ. ಇದನ್ನು ಗುರುತಿಸುವ ವಿಧಾನವನ್ನು, ಕಲಿಕಾ ತಂತ್ರಗಳನ್ನು ಚರ್ಚಿಸುವಾಗ ತಿಳಿದುಕೊಳ್ಳೋಣ. ಹೀಗೆ ಗುರುತಿಸಿಕೊಂಡಂತಹ ವಿದ್ಯಾರ್ಥಿಗಳ ಒಟ್ಟು ಸಂಖ್ಯೆಯನ್ನು ಕೊನೆಯಲ್ಲಿ ಬರೀಬೇಕಾಗತ್ತೆ. ಅದಕ್ಕೂ ಪೂರ್ವದಲ್ಲಿ ವಿದ್ಯಾರ್ಥಿಯ ಹೆಸರನ್ನು ಬರೆದು ಅವರ ಮುಂದಿನ ಕಾಲಮ್ಗಳಲ್ಲಿ ಭಾಷೆಗೆ ಸಂಬಂಧಪಟ್ಟಂತೆ ಒಟ್ಟು 9 ಲಕ್ಷ್ಯಗಳಿದ್ದು, ಆ 9 ಲಕ್ಷ್ಯಗಳಲ್ಲಿ ಅವರು ಗಳಿಸಿದ ಪ್ರತಿ ಲಕ್ಷ್ಯದ ಹಂತವನ್ನು ಗುರುತಿಸಬೇಕು. ಉದಾಹರಣೆಗೆ ಹೇಳೋದಾದರೆ, ಕ್ರಮ ಸಂಖ್ಯೆ 1 ವಿದ್ಯಾರ್ಥಿಯ ಹೆಸರು ಸರ್ವಜ್ಞ. ಅವನ ಹೆಸರನ್ನು ಬರೆದು ನಂತರ ಮುಂದಿನ ಕಾಲಮ್ನಲ್ಲಿ ಭಾಷೆಗೆ ಸಂಬಂಧಪಟ್ಟಂತಹ ಮೊದಲನೇ ಕಲಿಕಾ ಲಕ್ಷ್ಯ ತರಗತಿಯಲ್ಲಿ ಲಭ್ಯವಿರುವ ಮುದ್ರಿತ ಪಠ್ಯಗಳ ಕುರಿತು ಸಂಭಾಷಣೆ ಹಾಗೂ ಮಾತುಕತೆಯ ನಡೆಸುವ ಬಗ್ಗೆ. ಸರ್ವಜ್ಞನ ಈ ಪರೀಕ್ಷೆಗೆ ಒಳಪಡಿಸಿರ್ತೀವಿ. ಆತ ಸಂಭಾಷಣೆಯಲ್ಲಿ ಮೌನವಾಗಿದ್ದರೆ BB ಎಂದು, ಮಾತನಾಡುವಾಗ ತಡವರಿಸ್ತಾ ಇದ್ದರೆ B ಎಂದು, ಸರಾಗವಾಗಿ ಮಾತನಾಡ್ತಾ ಇದ್ದರೆ ಪ್ರಾವೀಣ್ಯತೆ ಪಡೆದಿದ್ದಾನೆ ಎಂದು, ಸುಲಲಿತವಾಗಿ ಮಾತನಾಡ್ತಾ ಇದ್ದರೆ A ಎಂದು ಗುರುತಿಸಬೇಕು. ಹೀಗೆ ಭಾಷೆಯ 9 ಲಕ್ಷ್ಯಗಳು, ಗಣಿತದ 8 ಲಕ್ಷ್ಯಗಳಿಗೆ ಪರೀಕ್ಷೆಯನ್ನು ಮಾಡಿ ಅವನ ಸ್ಥಾನವನ್ನು ಗುರುತಿಸಬೇಕು. ನಂತರ ಕ್ರಮ ಸಂಖ್ಯೆ 2 ವಿದ್ಯಾರ್ಥಿ ಹೆಸರು ಮಂಕುತಿಮ್ಮ. ಆತನಿಗೂ ಸಹ ಇದೇ ರೀತಿ 17 ಕಲಿಕಾ ಫಲಗಳ ಆಧಾರಿತವಾದ ಕಲಿಕಾ ಮಟ್ಟವನ್ನು ಗುರುತಿಸಬೇಕು. ಹೀಗೆಯೇ ಶಾಲೆಯಲ್ಲಿ ಇರುವಂತಹ ಎಲ್ಲ ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ಗುರುತಿಸಬೇಕು. ಆ ತರಗತಿಯ ಎಲ್ಲ ವಿದ್ಯಾರ್ಥಿಗಳ ಪ್ರಗತಿಯನ್ನು ಗುರುತಿಸಿದ ನಂತರ ಒಟ್ಟು BB, ಒಟ್ಟು B, ಒಟ್ಟು P ಹಾಗೂ ಒಟ್ಟು Aಯನ್ನು ಗುರುತಿಸ್ಕೊಳ್ಬೇಕು. ಇದನ್ನು ಮುಖ್ಯ ಶಿಕ್ಷಕರು ಪರಿಶೀಲನೆ ಮಾಡಬೇಕು. CRP ಅವರು ಅನುಮೋದಿಸಬೇಕು, ಅಂದರೆ ಪರಿಶೀಲನೆಗೆ ಸಲ್ಲಿಸಬೇಕು. ಇನ್ನು ಈ ನಮೂನೆಗಳನ್ನು ಶಾಲೆಯಿಂದ ಪಡೆದು ಕ್ಲಸ್ಟರ್ ಹಂತದಲ್ಲಿ CRP ಅವರು ಕ್ರೋಢೀಕರಣವನ್ನು ಮಾಡಬೇಕಾಗತ್ತೆ. ಕ್ಲಸ್ಟರ್ನ ಹೆಸರು, ತರಗತಿ 3, 4, 5, 6, ಒಟ್ಟು ದಾಖಲಾದ ಮಕ್ಕಳ ಸಂಖ್ಯೆ, ಈವರೆಗೆ FLN ಸಾಧಿಸಿದ ವಿದ್ಯಾರ್ಥಿಗಳ ಸಂಖ್ಯೆ, FLN ಸಾಧಿಸಬೇಕಾದ ವಿದ್ಯಾರ್ಥಿಗಳ ಸಂಖ್ಯೆ. ಇಲ್ಲಿ ನಲಿಕಲಿ ಶಿಕ್ಷಕರಿಗೆ ಸಮಸ್ಯೆ ಎದುರಾಗುತ್ತೆ. ಅವರು ಸೇತುಬಂಧವನ್ನು ಅಭ್ಯಾಸ ಸಹಿತ ಪುಸ್ತಕದಲ್ಲಿ ಮಾಡಿಸಿರ್ತಾರೆ. ಅದರಲ್ಲಿ ಗುರುತಿಸೋದು ಹೇಗೆ ಅಂತ, ಇದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ಇಲಾಖೆಯನ್ನು ಸುತ್ತೋಲೆಯನ್ನು ಹೊರಡಿಸಬಹುದು, ನಿರೀಕ್ಷೆಯನ್ನು ಮಾಡೋಣ. ಇನ್ನುಳಿದ ತರಗತಿಗಳ ಮಾಹಿತಿಯನ್ನು ಭರ್ತಿ ಮಾಡೋದಕ್ಕೆ ಬಹುಶಃ ಏನೂ ತೊಂದರೆ ಇರೋದಿಲ್ಲ. ಮುಂದಿನ ಬಾಕ್ಸ್ನಲ್ಲಿ ಶಾಲಾವಾರು ವಿವರವನ್ನು ದಾಖಲಿಸಬೇಕು. ಮೊದಲನೆಯದಾಗಿ ಶಾಲೆ ಹೆಸರನ್ನು ಬರೆದು ಆ ಶಾಲೆಯಲ್ಲಿ FLN ಸಾಧಿಸದೇ ಇರುವಂತಹ ಮಕ್ಕಳ ವಿವರವನ್ನು ಕ್ಷೇತ್ರವಾರು ಬರೀಬೇಕಾಗತ್ತೆ. ಅಂದರೆ ಮೌಖಿಕ, ಓದುವ ಹಾಗೂ ಬರೆಯುವ ಸಾಮರ್ಥ್ಯವನ್ನು ಪಡೆಯದೇ ಇರುವಂತಹ ಮಕ್ಕಳ ಸಂಖ್ಯೆಯನ್ನು ಇಲ್ಲಿ ಬರೀಬೇಕು. ಆನಂತರ ಬುನಾದಿ ಗಣಿತದ ಸಾಮರ್ಥ್ಯಗಳಿಗೆ ಸಂಬಂಧಿಸಿದ 8 ಕ್ಷೇತ್ರಗಳಲ್ಲಿ ಸಾಧನೆಯಾಗದಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಶಾಲಾವಾರು ಬರೆಯಬೇಕು. ಆನಂತರ ಇಡೀ ಕ್ಲಸ್ಟರ್ನ ಕ್ರೋಢೀಕರಣವನ್ನು ಮಾಡಬೇಕು. ಇಡೀ ಕ್ಲಸ್ಟರ್ನಲ್ಲಿ ಒಟ್ಟು ಮೌಖಿಕ ಸಾಮರ್ಥ್ಯವನ್ನು ಪಡೆಯದೇ ಇರುವಂತಹ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, ಓದುವುದನ್ನು ಸಾಧಿಸದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, ಬರೆಯೋದನ್ನು ಸಾಧಿಸದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು, ಹೀಗೆ ಗಣಿತದ 8 ಲಕ್ಷ್ಯಗಳನ್ನು ಸಾಧಿಸದ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅನ್ನೋದನ್ನು ಕ್ರೋಢೀಕರಿಸಿ ಕೊಡಬೇಕು. ಈ ಎಲ್ಲ ಅಂಕಿಅಂಶಗಳು ಸಂಬಂಧಿಸಿದ ಶಾಲೆಗಳಲ್ಲಿಯೂ ಸಹ ಇಡಬೇಕಾಗಿರೋದ್ರಿಂದ ಈ 2 ನಮೂನೆಗಳನ್ನ ಭರ್ತಿ ಮಾಡಿ ಕ್ಲಸ್ಟರ್ ಹಂತಕ್ಕೆ ಪ್ರತಿ ತಿಂಗಳು ಸಲ್ಲಿಸಬೇಕಾಗಿರುತ್ತೆ. ಈ ಸಾಂಖ್ಯಿಕ ಮಾಹಿತಿಯ ಆಧಾರಿತವಾಗಿ ಕ್ರಿಯಾ ಯೋಜನೆಯನ್ನು ತಯಾರಿಸಿ ಆ ವಿದ್ಯಾರ್ಥಿಗಳಿಗೆ ಗುರಿ ಸಾಧನೆಯಾಗುವ ರೀತಿಯಲ್ಲಿ ಚಟುವಟಿಕೆಗಳನ್ನು ತರಗತಿಗಳಲ್ಲಿ ಹಮ್ಮಿಕೊಳ್ಳಬೇಕಾಗುತ್ತೆ. ಈ ನಮೂನೆಗಳನ್ನು ಯಾವ ಕಾಲದಲ್ಲಿ
ಸಲ್ಲಿಸಬೇಕು ಅಂತ ಅದಕ್ಕೆ ವೇಳಾಪಟ್ಟಿಯನ್ನು ಸಹ ತಯಾರಿಸಿಕೊಟ್ಟಿದ್ದಾರೆ. ಆ ಪ್ರಕಾರವಾಗಿ ಶಾಲಾ ಹಂತದ ನಮೂನೆ ಅನುಬಂಧ 4/1 ಈ ನಮೂನೆಯನ್ನು ಪ್ರತಿ ತಿಂಗಳು 2ನೇ ಕೆಲಸದ ದಿನ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಶಾಲಾ ಹಂತದ ಪ್ರಗತಿ ಪರಿಶೀಲನೆಯ ಸಭೆಯನ್ನು ಮಾಡಿ ಅದರ ಅನ್ವಯ ಅದನ್ನು ಅಂತಿಮಗೊಳಿಸಿ ಅನುಬಂಧವನ್ನು ಭರ್ತಿ ಮಾಡಿ 3ನೇ ಕೆಲಸದ ದಿನದಂದು 4/1 ಹಾಗೂ 2 ಕ್ಲಸ್ಟರ್ ಹಂತಕ್ಕೆ ಸಲ್ಲಿಸಬೇಕಾಗಿರುತ್ತದೆ. ಕ್ಲಸ್ಟರ್ ಹಂತದಲ್ಲಿ ಇಡೀ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲ ಶಾಲೆಯ ಮಾಹಿತಿಗಳನ್ನು 4/2ರಲ್ಲಿ ಕ್ರೋಢೀಕರಿಸಿ ತಾಲೂಕು ಹಂತಕ್ಕೆ ಪ್ರತಿ ತಿಂಗಳ 5ನೇ ಕೆಲಸದ ದಿನ ಸಲ್ಲಿಸಬೇಕಾಗಿರುತ್ತದೆ. ಇದು ನಿರಂತರವಾಗಿ ಈ ವರ್ಷ ಪೂರ್ತಿ ನಡೆಯುವುದರಿಂದ ಈ ದಿನಾಂಕಗಳನ್ನು ನೆನಪಿಟ್ಟುಕೊಂಡು ಕಾರ್ಯವನ್ನು ನಿರ್ವಹಿಸಬೇಕಾಗಿರುತ್ತದೆ. ಮುಂದಿನ ಸಂಚಿಕೆಯಲ್ಲಿ 17 ಕಲಿಕಾ ಲಕ್ಷ್ಯಗಳಿಗೆ ತಕ್ಕಂತೆ ಕಾರ್ಯತಂತ್ರಗಳ ಬಗ್ಗೆ ಚರ್ಚಿಸೋಣ.